ಬೆಂಗಳೂರಿನ ಈ ರಸ್ತೆಗಿಳಿದ್ರೆ ಮೈಕೈ ನೋವು ಫುಲ್ ಫ್ರೀ ಆಗುತ್ತೆ. ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಅರ್ಧ ಗಂಟೆ ಇಲ್ಲಿ ರಸ್ತೆ ಬ್ಲಾಕ್ ಆಗುತ್ತೆ. ವಾಜ್ರಹಳ್ಳಿ ಬಳಿ ಇರುವಂಥ 3 ಕಿಲೋಮೀಟರ್ ರಸ್ತೆಯ ದುಸ್ಥಿತಿ ಇದು. ಇಲ್ಲಿಗೆ ಆಟೋ ಕ್ಯಾಬ್ಗಳಂತೂ ಬರೋದೇ ಇಲ್ಲ, ಆ ಕಡೆಗಂತೂ ಬರಲ್ಲ ಅಂತಾರೆ. ಡೆಲಿವರಿ ಬಾಯ್ಸ್ ಇಲ್ಲಿ ಕಾಲಿಡಲ್ಲ. ಕನಕಪುರ ರಸ್ತೆ ಹಾಲಿಡೇ ವಿಲೇಜ್ ರಸ್ತೆಯ ನೈಜ ದರ್ಶನ ಇದು. ನ್ಯೂಸ್ ಫಸ್ಟ್ ಜನತಾ ರಿಪೋರ್ಟ್ನಲ್ಲಿ ಈ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. 3 ಕಿಲೋಮೀಟರ್ ಇದೇ ಥರ ಇದೆ ರಸ್ತೆ. ಜನಸಾಮಾನ್ಯರು ಹೆಂಗೆ ಓಡಾಡಬೇಕು ಹೇಳಿ? ಆಟೋ ಚಾಲಕರು ಬರಲ್ಲ, ಕ್ಯಾಬ್ ಚಾಲಕರು ಬರಲ್ಲ ಅಂತಾರೆ. ಫುಡ್ ಆರ್ಡರ್ ಮಾಡಿದ್ರೆ ಡೆಲಿವರಿ ಬಾಯ್ಸು ಆ ಕಡೆ ಬರಲ್ಲ ಅಂತಾರೆ. ಅಷ್ಟರ ಮಟ್ಟಿಗಿದೆ ಆ ರಸ್ತೆ. ನೋಡ್ತಾ ಇದ್ದೀರಾ ಅದರ ನೈಜ ದರ್ಶನ ನ್ಯೂಸ್ ಫಸ್ಟ್ನಲ್ಲಿ ಹೆಂಗಿದೆ ಆ ರಸ್ತೆ ಪರಿಸ್ಥಿತಿ ಅಂತ. ಬೆಂಗಳೂರಿನ ರಸ್ತೆ ಇದು, ಕನಕಪುರ ರಸ್ತೆ, ಅತಿ ಹೆಚ್ಚು ಓಡಾಟ ಇರುವಂಥ ರಸ್ತೆ. ಹಾಲಿಡೇ ವಿಲೇಜ್ ಸಮೀಪ ಇರೋ ಈ ರಸ್ತೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಈ ರಸ್ತೆಗೆ ವಾಹನ ತಗೊಂಡು ಇಳಿದ್ರೆ ಸಾಕು, ನಿಮಗೆ ಮೈ ಕೈ ನೋವೇನಾದ್ರು ಇದ್ದರೆ ಎಲ್ಲ ಹೊರಟೋಗುತ್ತೆ. ಅಥವಾ ಏನೂ ಇಲ್ಲ ಅಂದರೆ ಏನಾದರೂ ನೋವು ಬಂದರೂ ಬರ್ಬೋದು, ಏನು ಬೇಕಾದರೂ ಆಗ್ಬೋದು. ಅಂಥ ರಸ್ತೆಯ ದುಸ್ಥಿತಿಗೆ ಜನ ಬೇಸತ್ತು ಹೋಗಿದ್ದಾರೆ. ಪ್ರತಿನಿತ್ಯ ಇಲ್ಲೇ ವಾಹನದಲ್ಲಿ ಓಡಾಡಬೇಕು. ಆಟೋದವರು, ಕ್ಯಾಬ್ ಅವರು ಅಥವಾ ಡೆಲಿವರಿ ಬಾಯ್ಗಳು ನಾವು ಆ ಕಡೆ ಬರಲ್ಲ ಅಂತಾರೆ. ಬಟ್ ಇಲ್ಲಿ ಬದುಕೋ ಜನರಿಗೆ ಅನ್ನೋದಕ್ಕಾಗಲ್ಲ. ದಿನ ಬೆಳಗಾದರೆ ಕೆಲಸ ಕಾರ್ಯಕ್ಕೆ ಹೋಗಬೇಕು, ಅದೇ ರಸ್ತೆಯಲ್ಲಿ ಓಡಾಡಬೇಕು. ಅವ್ರಗಳ ಪರಿಸ್ಥಿತಿ ಏನು? ರಸ್ತೆಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಗುಂಡಿ. ಸುಮಾರು 3 ಕಿಲೋಮೀಟರ್ವರೆಗೂ ಇದೇ ಪರಿಸ್ಥಿತಿ. ಈ ಬಗ್ಗೆ ಸ್ಥಳೀಯ ನಿವಾಸಿ ಉಮೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದು ಜನಸಾಮಾನ್ಯರಿಗೆ ಆಗ್ತಾ ಇರೋ ತೊಂದರೆಗಳ ಬಗ್ಗೆ ನ್ಯೂಸ್ ಫಸ್ಟ್ ಜನತಾ ರಿಪೋರ್ಟಿಂಗ್ನಲ್ಲಿ ರಿಯಾಲಿಟಿ ತೋರಿಸಿದ್ದಾರೆ. ಬನ್ನಿ ನೋಡೋಣ. ನನ್ನ ಹೆಸರು ಉಮೇಶ್ ಅಂತ. ನಾನು ಹಾಲಿಡೇ ವಿಲೇಜ್ ರಸ್ತೆಯಲ್ಲಿರುವ ಪೂರ್ವ ಐಲ್ಯಾಂಡ್ಸ್ನ ನಿವಾಸಿ. ನಾನು ಇಲ್ಲಿ ಸರಿಸುಮಾರು 11 ವರ್ಷದಿಂದ ವಾಸವಾಗಿದ್ದೇನೆ. ಈ ರಸ್ತೆಯ ಪರಿಸ್ಥಿತಿ ನೀವೇ ನೋಡ್ಬೋದು, ಎಷ್ಟು ಕಷ್ಟಕರವಾಗಿದೆ ನೋಡಿ. ಎಷ್ಟು ಗುಂಡಿಗಳು ಬಿದ್ದಿದೆ. ಇಲ್ಲಿ ಸರಿಸುಮಾರು 2 ರಿಂದ 3 ವರ್ಷದಿಂದ ರಸ್ತೆ ಇದೇ ದುಸ್ಥಿತಿಲಿದೆ. ಎಷ್ಟು ಸಮಸ್ಯೆಗಳಂದರೆ ಪ್ರತಿದಿನ ನಾವು ಆಫೀಸ್ಗೆ ಹೋಗೋದು ಭಾಳ ಕಷ್ಟ ಆಗಿದೆ. 3 ಕಿಲೋಮೀಟರ್ ಹತ್ತಿರದಲ್ಲಿರುವ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗಲಿಕ್ಕೆ ನಮಗೆ 50 ನಿಮಿಷದಿಂದ 1 ಅವರ್ ಆಗುತ್ತೆ. ಮತ್ತು ಇಲ್ಲಿ ಕುಮಾರನ್ ಸ್ಕೂಲ್ ಇದೆ, ಅಲ್ಲಿ 100 ಬಸ್ಗಳು ಓಡಾಡುತ್ತವೆ. ಬೆಳಿಗ್ಗೆ 6:30 7 ಗಂಟೆಯಿಂದ 9 ಗಂಟೆವರೆಗೂ ಈ ರಸ್ತೆಯಲ್ಲಿ ಟ್ರಾಫಿಕ್ ಹೇಗಿರುತ್ತಂದರೆ 1 ಗಂಟೆ ಟೈಮ್ ತೊಗೊಳುತ್ತೆ. ಆಮೇಲೆ ಎಷ್ಟೋ ಜನ 2 ವೀಲರ್ಸವರು ಬಿದ್ದು ಎಷ್ಟೋ ಸಮಸ್ಯೆಗಳಾಗಿದೆ. ಮತ್ತು ಮತ್ತೊಂದು ಸಮಸ್ಯೆ ಏನಂತಂದರೆ ಆಟೋಗಳು ಅಥವಾ ಟ್ಯಾಕ್ಸಿಗಳು ಬುಕ್ ಮಾಡಿದ್ರೆ ಅವರು ಡಿನೈ ಮಾಡ್ತಾರೆ. ಬಂದರೂ ಕೂಡ ಅವರು ನಮಗೆ ಮೇಲೆ ಎಕ್ಸ್ಟ್ರಾ 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಬಹಳಷ್ಟು ಸಮಸ್ಯೆಗಳು ಈ ರಸ್ತೆಯಲ್ಲಿ ವಾಸವಾಗಿರುವ 5 ರಿಂದ 6 ಸಾವಿರ ಮನೆಯಲ್ಲಿರುವ ಜನಗಳಿಗೆ ಆಗ್ತಾ ಇದೆ. ಮತ್ತು ಇಲ್ಲಿ ಎಷ್ಟು ಧೂಳಿದೆ ಅಂತಂದರೆ ಎಷ್ಟೋ ಜನ ಏನೋ ಹಾಸ್ಪಿಟ್ಲಿಗೆ ಹೋಗೋದು ಮತ್ತೊಂದು ಸಮಸ್ಯೆ ಆಗ್ತಾ ಇದೆ. ಎಷ್ಟೋ ಜನ ಒಬ್ಬರಂತೂ ಒಂದು ಕೇಸ್ ಆಯಿತು. ಏನಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಹೋಗೋದು ಭಾಳ ಡಿಲೇ ಆಗಿ ಕಾಂಪ್ಲಿಕೇಶನ್ಸ್ ಕೂಡ ಆಗಿತ್ತು. ಮತ್ತು ಗುಂಡಿಗಳು ನೋಡ್ಬೋದು ನೀವು. ಈಗ ಏನಂತಂದರೆ ಇಲ್ಲಿ ವೈಟ್ ಟಾಪಿಂಗ್ ಕಾರ್ಯ ಇದು ಶುರುವಾಗಿದೆ. ಆದರೆ ಅದು ಫೆಬ್ರವರಿಲಿ ಶುರುವಾಗಿದ್ದು ಇನ್ನೂ ಏನೋ ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ. 6 ತಿಂಗಳಾದರೂ ಕೂಡ ಇನ್ನೂ ಪ್ರೋಗ್ರೆಸ್ ಆಗಿಲ್ಲ. ನಾವು ಈ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ, ಇಲ್ಲಿನ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದು, ದಯಮಾಡಿ ಈ ಶಾಲಾ ಮಕ್ಕಳಿಗೆ, ಇಲ್ಲಿನ ನಿವಾಸಿಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಬೇಗ ಈ ಕಾರ್ಯನ ಮುಗಿಸ್ಕೊಟ್ಟು ವೈಟ್ ಟಾಪಿಂಗ್ ಕೆಲಸ ಮುಗಿಸ್ಬೇಕಂತ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೇನೆ.